ಬಗ್ಗೆ ಹೇಳಬೇಕೆಂದರೆ ತುಂಬಾ ಟೈಮ್ ಬೇಕಾಗುತ್ತದೆ. ಆದರೆ ಇವರ ಪರಿಚಯ ಎಲ್ಲರಿಗೂ ಬೇಕಾಗಿಲ್ಲ, ಏಕೆಂದರೆ ಇವರು ಎಲ್ಲರಿಗೂ ಗೊತ್ತು. ಇವರು ಪಬ್ಲಿಕ್ ಫಿಗರ್, ವಾಸವಿ ಗಾನ ಕೋಗಿಲೆ. ಆದರೆ ಕೆಲವಷ್ಟು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುವುದಕ್ಕೆ ಇಚ್ಛಿಸುತ್ತೇನೆ. ಇವರು ಮೂಲತಃ ಆಂಧ್ರ ಪ್ರದೇಶದ ಶ್ರೀಮತಿ ಸತ್ರಸಾಲ ಸುಜಾತಮ್ಮ ಮತ್ತು ದಿವಂಗತ ಶ್ರೀ ಸತ್ರಸಾಲ ಜಗನ್ನಾಥ ಶೆಟ್ಟಿ ಅವರ ಪ್ರಥಮ ಪುತ್ರಿಯಾಗಿದ್ದಾರೆ. ನಮ್ಮ ಕರ್ನಾಟಕದ ಬೆಂಗಳೂರಿನ ಚಿನ್ನದ ವ್ಯಾಪಾರಸ್ಥರು ಶ್ರೀ ಪಾಮಡಿ ವಿ ಮನೋಹರ್ ರವರ ಪತ್ನಿಯಾಗಿ ಕರ್ನಾಟಕದ ಅಚ್ಚುಮೆಚ್ಚಿನ ಸೊಸೆಯಾಗಿದ್ದಾರೆ. ಇವರ ಸಂಗೀತ ಗುರುಗಳು ಶ್ರೀಮತಿ ವಿದುಷಿ ಸಂಧ್ಯಾಮೂರ್ತಿ, ಅನಂತಪುರ, ಆಂಧ್ರ ಪ್ರದೇಶ. ಶ್ರೀಮತಿ ಪದ್ಮಾವತಿ, ಬೆಂಗಳೂರು. ಶ್ರೀಮತಿ ಶಾರದಮ್ಮನವರು, ಬೆಂಗಳೂರು. ವಿದ್ವಾನ್ ಮೈಸೂರು ವೆಂಕಟರಾಘವನ್ ಅವರು, ಬೆಂಗಳೂರು. ಶ್ರೀಮತಿ ವಿದುಷಿ ಪಾಮಿಡಿ ನಾಗಮಣಿ ಮನೋಹರ್ ರವರು 2004ರಲ್ಲಿ ನಾದ ನೀರಾಜನಂ ಸೇವಾ ಸಭಾ ಫ್ರೀ ಮ್ಯೂಸಿಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸ್ಥಾಪಿಸಿದ್ದಾರೆ. ಫೌಂಡರ್, ಪ್ರಿನ್ಸಿಪಲ್, ಟ್ಯೂಟರ್ ಆಗಿದ್ದಾರೆ. ಈ ಸೇವಾ ಸಂಸ್ಥೆಯಿಂದ ಇವರು ಬೆಂಗಳೂರು ಅಲ್ಲದೆ ದೇಶ ವಿದೇಶಗಳಲ್ಲಿ ಎಲ್ಲ ಮಹಿಳಾ ಸಂಘದವರಿಗೆ ಉಚಿತವಾಗಿ 2004ರಿಂದ ಸತತವಾಗಿ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳನ್ನು ವಿಶ್ರಾಂತಿ ಇಲ್ಲದೆ ನಡೆಸುತ್ತಿರುವ ಇವರ ಜೀವನ ಸಂಗೀತ ಸೇವೆಗಾಗಿ ಮುಡುಪಾಗಿಟ್ಟಿದ್ದಾರೆ. ಗೃಹಿಣಿಯಾಗಿದ್ದು ಸಂಗೀತ ಸೇವೆಗಾಗಿ ಒಳ್ಳೆಯ ಸಾಹಿತ್ಯವನ್ನು ಹೊಂದಿರುವ ಇವರ ಭಕ್ತಿ ಗೀತಗಳನ್ನು, ಕೀರ್ತನೆಗಳನ್ನು ತೆಲುಗು ಮತ್ತು ಕನ್ನಡದಲ್ಲಿ 1000ಕ್ಕೂ ಹೆಚ್ಚಾಗಿ ರಚಿಸಿ ರಾಗ ಸಂಯೋಜನೆ ಮಾಡಿ ಎಲ್ಲರಿಗೂ ತರಬೇತಿಯನ್ನು ನೀಡುತ್ತಿದ್ದಾರೆ. ಅನ್ನಮಯ್ಯ, ತ್ಯಾಗರಾಜ, ಪುರಂದರದಾಸ, ದೀಕ್ಷಿತ್ ಕೃತಿಗಳು ಮತ್ತು ಅವರೇ ರಚಿಸಿ ರಾಗ ಸಂಯೋಜನೆ ಮಾಡಿರುವ ಸಾಯಿಬಾಬಾ ಭಜನ್ಸ್, ವಾಸವಿ ಮಾತಾ ಹಾಡುಗಳು, ಕೀರ್ತನೆಗಳು, ಜನಪದ ಹಾಡುಗಳು ಮತ್ತು ಸ್ತೋತ್ರಗಳು, ಸಂಪ್ರದಾಯದ ಹಾಡುಗಳು, ಹಬ್ಬಗಳ ವಿಶೇಷತೆ ಮತ್ತು ಹಾಡುಗಳು ಅಲ್ಲದೆ ವಿವಿಧ ಪುಣ್ಯಕ್ಷೇತ್ರಗಳ ವಿಶೇಷತೆ, ಹಬ್ಬಗಳ ವಿಶೇಷತೆ, ವ್ರತ ವಿಧಿ ವಿಧಾನಗಳು ಇವೆಲ್ಲವೂ ವಾಸವಿ ಸಿಸ್ಟರ್ಸ್ ಎನ್ನುವ ಇವರದೇ ಆಗಿರುವಂತಹ ಯೂಟ್ಯೂಬ್ ಚಾನೆಲ್ನಲ್ಲಿ ನಮಗೆ ಲಭ್ಯವಾಗುತ್ತದೆ. ಆಧ್ಯಾತ್ಮಿಕತೆ, ಭಕ್ತಿ ಉಂಟು ಮಾಡುವ ಇವರ ಹಾಡುಗಳನ್ನು ಕೇಳಿ ಇವರಿಗೆ ದೇಶ ವಿದೇಶಗಳಲ್ಲಿ ಲಕ್ಷಾಂತರ ಫ್ಯಾನ್ಸ್ ಇದ್ದಾರೆ ಮತ್ತು ಸಾವಿರಾರು ಶಿಷ್ಯ ವೃಂದವನ್ನು ಹೊಂದಿದ್ದಾರೆ. 3500ಕ್ಕಿಂತ ಹೆಚ್ಚಾಗಿ ಕಾರ್ಯಕ್ರಮಗಳನ್ನು ಇವರು ನೀಡಿದ್ದಾರೆ. ಹಂಪಿ ಉತ್ಸವ, ಕರಾವಳಿ ಉತ್ಸವ, ತಿರುಮಲ ತಿರುಪತಿ ದೇವಸ್ಥಾನಂ ಲೈವ್ ಪ್ರೋಗ್ರಾಮ್ಸ್, ಶ್ರೀ ಕಾಳಹಸ್ತಿ, ವಿಜಯವಾಡ ಕನಕದುರ್ಗ, ಮಧುರೈ ಮೀನಾಕ್ಷಿ, ಶಿರಡಿ, ವೈಶ ಪೆನುಗೊಂಡ, ಕೈವಾರ ಕ್ಷೇತ್ರ ಸಂಗೀತೋತ್ಸವ ಈ ರೀತಿ ಹೆಸರುವಾಗಿರುವಂತಹ ಮುಂತಾದ ಕ್ಷೇತ್ರಗಳಲ್ಲಿ ಇವರ ಹಾಡುಗಾರಿಕೆ ನಡೆಯುತ್ತಿರುತ್ತದೆ. ವಿದೇಶಗಳಲ್ಲಿ ಪ್ರೋಗ್ರಾಂಗಾಗಿ ಆಹ್ವಾನವನ್ನು ನೀಡಿದ್ದಾರೆ. ಸದ್ಯದಲ್ಲೇ ವಿದೇಶಗಳಲ್ಲಿ ಇವರ ಗಾನ ಕಚೇರಿಗಳು ನಡೆಯಲಿವೆ. ಅಷ್ಟೇ ಅಲ್ಲದೆ 2008ರಿಂದ ಸತತವಾಗಿ ಬೆಂಗಳೂರು ವಾಸವಿ ಕನ್ವೆನ್ಷನ್ ಹಾಲ್ನಲ್ಲಿ ಸಹಸ್ರ ಕಂಠಗಾಯನ ನಡೆಸಿರುತ್ತಾರೆ. ಅನೇಕ ಸಂಘ ಸಂಸ್ಥೆಗಳು, ದೇವಾಲಯಗಳು ಇವರ ಪ್ರತಿಭೆಯನ್ನು ಗುರುತಿಸಿ, ಗೌರವಿಸಿ, ಸನ್ಮಾನಿಸಿ ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಧನ್ಯವಾದಗಳು. ಮತ್ತೆ ಇನ್ನೂ ಕಂಟಿನ್ಯೂ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಇವರದ ಓದ್ತಾ ಇದ್ರೆ ತುಂಬಾ ಇದೆ, ದಯವಿಟ್ಟು ನಿಧಾನವಾಗಿ ಎಲ್ಲರೂ ಕೇಳಿ. ಮೇಡಮ್ ಅವ್ರಿಗೆ ನಮ್ಮ ಜನಾಂಗದಲ್ಲಿ ಇಷ್ಟೊಂದು ಪ್ರಶಸ್ತಿಗಳು ಬಂದಿರೋದು ಮೊಟ್ಟ ಮೊದಲ ಮಹಿಳೆ. ಎಲ್ಲರೂ ಕ್ಲಾಸ್ ಹಾಕಿ ನಿಧಾನವಾಗಿ ಕೇಳಿಸ್ಕೊಳ್ಳಿ, ಎಷ್ಟೊಂದಿದೆ. ಆಮೇಲೆ ಕೇಳ್ತೀನಿ, ಒಂದು 4-5 ಆದ್ರೂ ಯಾರಾದ್ರೂ ಹೇಳ್ಬೇಕು ಎಷ್ಟು ಚೆನ್ನಾಗಿ ನೀವು ಕೇಳಿಸ್ಕೊಂಡಿದ್ದೀರ ಅಂತ ಗೊತ್ತಾಗುತ್ತೆ. ಈ ಪ್ರಶಸ್ತಿ ಇಲ್ಲ ನುಂಡೈ ಮೇಡಮ್. ಶ್ರೀಮತಿ ಪಾಮಿಡಿ ನಾಗಮಣಿ ಮನೋಹರ್ ಅವರ ಪ್ರಶಸ್ತಿಗಳು 2009ರಲ್ಲಿ ವಿಶೇಷ ಮಹಿಳೆ. ಈ ಪ್ರಶಸ್ತಿ ಕರ್ನಾಟಕ ಆರ್ಯವೈಶ್ಯ ಮಹಿಳಾ ಮಹಾಸಭಾ ಬೆಂಗಳೂರು ಅವರು ನೀಡಿದ್ದಾರೆ. 2010 ಬೇಕಾದಷ್ಟು ಲಾಸ್ಟ್ ಮಾಡಿ ಒಂದು ಇಲ್ಲದ್ರೆ
4 ಪೇಜ್ ಇದೆ. ಆದ್ಮೇಲೆ ಕ್ಲಾಸ್ ದೊಡ್ಡ ಚಪ್ಪಾಳೆ. 2010ರಲ್ಲಿ ಅಖಿಲ ಭಾರತ ವಾಸವಿ ಪೆನುಗೊಂಡ ಟ್ರಸ್ಟ್ ಚೇರ್ಮನ್ ದಿವಂಗತ ಶ್ರೀ ರಾಮಮೂರ್ತಿಯವರು ವಾಸವಿ ಸಿಸ್ಟರ್ಸ್ ಅಂತ ಪ್ರಶಸ್ತಿ ನೀಡಿದ್ದಾರೆ. ನೆಕ್ಸ್ಟ್ 2010 ಕೋಕಿಲ ಕಂಠಸ್ವರ ವಾಸವಿ ಸಿಸ್ಟರ್ಸ್ ಎಂದು ಶ್ರೀ ಶಿವಶರಣ ಸ್ವಾಮೀಜಿಯವರು ಕರ್ನೂಲ್ ಆಂಧ್ರ ಪ್ರದೇಶದವರು ನೀಡಿದ್ದಾರೆ. 2018ರಲ್ಲಿ ಶ್ರೀ ವಾಸವಿ ಮಾತಾ ಸಾಹಿತ್ಯ ಸಂಗೀತ ಕಟಾಕ್ಷ ಪ್ರಾವೀಣ್ಯಲು ಎಂದು ಶ್ರೀ ಸಾಯಿ ಶಾಂತಿ ಸಹಾಯ ಸೇವಾ ಸಮಿತಿ ಹೈದರಾಬಾದ್ನವರು ನೀಡಿದ್ದಾರೆ. ನಮ್ಮ ಮೇಡಮ್ ವರ್ಲ್ಡ್ ವೈಡ್, ಅದರಿಂದ ಎಲ್ಲ ಸ್ಟೇಟ್ಗಳು ಕವರ್ ಆಗುತ್ತೆ. 2018ರಲ್ಲಿ ಶ್ರೀ ವಾಸವಿ ಆಣಿಮುತ್ಯಾಲು ಎಂದು ವಾಸವಿ ವನಿತಾ ಬದ್ವೇಲ್ ಆಂಧ್ರ ಪ್ರದೇಶ್. 2018ರಲ್ಲಿ ಹಂಸಧ್ವನಿ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಇಂದ ಎಕ್ಸಲೆಂಟ್ ಇನ್ ಅಂಡ್ ಔಟ್ ಸ್ಟ್ಯಾಂಡಿಂಗ್ ಪ್ರೋಗ್ರಾಮ್ ಆರ್ಗನೈಸರ್ ಅವರಿಂದ ನಾದ ನೀರಾಜನಂ ಸೇವಾ ಅವಾರ್ಡ್ ಅವರಿಗೆ ದೊರಕಿದೆ. 2018ರಲ್ಲಿ ವಾಯ್ಸ್ ಆಫ್ MS ಸುಬ್ಬಲಕ್ಷ್ಮಿ ಅವಾರ್ಡ್ ಅನ್ನು ಅನಂತಪುರಂ ಪಾತವೂರು ಆರವೇಶ ಸಂಘ ಆರವೇಶ ಮಹಿಳಾ ಸಂಘದವರು ನೀಡಿದ್ದಾರೆ. ದೊಡ್ಡದಾಗಿ MS ವಾಯ್ಸ್ ಅವತ್ತು ಹೇಳಿದ್ದಾರೆ. ಅದಕ್ಕೆ 2019ರಲ್ಲಿ ಆದರ್ಶ ಮಹಿಳಾ ಎನ್ನುವ ಪ್ರಶಸ್ತಿಯನ್ನು ಅಂತರ್ಜಾತೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಹೈದರಾಬಾದ್ ನಲ್ಲಮಲ್ಲಿ ಆದರ್ಶ ಮಹಿಳಾ ಚಾರಿಟಬಲ್ ಟ್ರಸ್ಟ್ ಅವರು ನೀಡಿದ್ದಾರೆ. 2019 ನೈಟಿಂಗೇಲ್ ಆಫ್ ಆರ್ಯವೈಶ್ಯ ಪ್ರಶಸ್ತಿಯನ್ನು ನಾದ ನೀರಾಜನಂ ಕಾರ್ಯಕ್ರಮದಲ್ಲಿ ನೀಡಿದ್ದಾರೆ. 10/12/2019ರಲ್ಲಿ ವಾಸವಿ ಸಿರಿ ಪ್ರಶಸ್ತಿಯನ್ನು ಆರ್ಯವೈಶ್ಯ ಮಂಡಳಿ ಒಕ್ಕೂಟ ಬೆಂಗಳೂರು ಅವರು ನೀಡಿದ್ದಾರೆ. 2019ರಲ್ಲಿ ಆರ್ಯವೈಶ್ಯ ಸಂಗೀತ ವಿಶಾರದ ದ್ವಯಂ ಈ ಪ್ರಶಸ್ತಿ ಹೈದರಾಬಾದ್ ಬೋರಬಂಡ ವಾಸವೀಯ ಕ್ಲಬ್ ಇಂಟರ್ನ್ಯಾಷನಲ್ ವರ್ಲ್ಡ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಅಲ್ಲಿ ನೀಡಿದ್ದಾರೆ. 2019 ವಾಸವಿ ಪ್ರಗತಿ ಅವಾರ್ಡ್ ದಸರಾ ಮತ್ತು ಗಾಂಧಿ ಜಯಂತಿ ಸಂದರ್ಭವಾಗಿ ಪ್ರಪಂಚ ಆರ್ಯವೈಶ್ಯ ಮಹಾಸಭಾ ಹೊಸೂರ್ ಅವರು ನೀಡಿದ್ದಾರೆ. ಅದೇ ಹೇಳಿದೆ, ಎಲ್ಲ ಸ್ಟೇಟ್ ಅವರಿಗೆ ಆಂಧ್ರ ಪ್ರದೇಶ ಹೆಚ್ಚು, ಕರ್ನಾಟಕ, ತಮಿಳುನಾಡು, ವರ್ಲ್ಡ್ ವೈಡ್ ಎಲ್ಲನೂ ಹೊರಗೆ ಸಿಗ್ತಾ ಇದೆ. 15/1/2020 ಲೆಜೆಂಡರಿ ಸಿಂಗರ್ಸ್ ಅವಾರ್ಡ್ ಅನ್ನು ಧನುರ್ಮಾಸದ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ್ ಮಾಜಿ ಮುಖ್ಯಮಂತ್ರಿ ರಾಘವರಾವ್ ಅವರು ಮತ್ತು ಕೃಷ್ಣ ಸಾಯಿ ಗ್ರೂಪ್ ವೆಂಕಟೇಶ್ವರ ಓಂಗೋಲ್ ಅವರು ನೀಡಿದ್ದಾರೆ. ಮಿನಿಸ್ಟರ್ ಕೂಡ ಕೊಟ್ಟಿದ್ದಾರೆ. 7/30/2020ರಲ್ಲಿ ಆರ್ಯವೈಶ್ಯ ಸಂಗೀತ ರತ್ನ ಪ್ರಶಸ್ತಿಯನ್ನು RNA ಬಿಸಿನೆಸ್ ಗ್ರೂಪ್ ಹೈದರಾಬಾದ್ನವರು ನೀಡಿದ್ದಾರೆ. 19/9/2019ರಲ್ಲಿ ವಾವ್ ಅವಾರ್ಡ್ ಅನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಪಂಚ ಆರ್ಯವೈಶ್ಯ ಮಹಾಸಭಾ ಕರ್ನಾಟಕ ಮಹಿಳಾ ವಿಭಾಗದವರು ನೀಡಿದ್ದಾರೆ. ಮೇಡಮ್ ಅಂತಂದಾಗಲ್ಲಿ ಇವರು ಕೊಲ್ಲಿದ್ದಾರೆ ಇಂಟರ್ನಲ್ಲಿ ಬೋರ್ಡ್ ಆಗ್ತಾ ಇದೆ. ಸ್ಟಾಪ್ ಮಾಡ್ಲಾ? ಕಂಟಿನ್ಯೂ ಮಾಡೋದಾ? ಓಕೆ. 19/9/2019ರಲ್ಲಿ 1 ಮಿನಿಟ್ ವಾಸವಿ ಮಾತಾ ಪ್ರೇಯರ್ ಸಾಂಗದಲ್ಲಿ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿಯನ್ನು ನೀಡಿದ್ದಾರೆ. ವಾಸವಿ ಪಂಚಗಾಯನ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಬಂದಿದೆ. 29/12/2020 ಕನ್ನಡ ಸೇವಾ ರತ್ನ ಪ್ರಶಸ್ತಿ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನವರು ನೀಡಿದ್ದಾರೆ. 2021 ವೈಶ್ಯ ಲೈಮ್ ಲೈಟ್ ವಾಸವಿ ಎಕ್ಸಲೆನ್ಸ್ ಅವಾರ್ಡ್ ಹೈದರಾಬಾದ್ ತೆಲಂಗಾಣ ಅವರು ನೀಡಿದ್ದಾರೆ. 2021 ಸಂಮೋಹನ ಗಾನ ಜರಿ ಪ್ರಶಸ್ತಿ ವಿಶಾಖಪಟ್ಟಣ ಇಂಟರ್ನ್ಯಾಷನಲ್ ಫೆಡರೇಷನ್ ಅವರು ನೀಡಿದ್ದಾರೆ. 2021 ಆದರ್ಶ ಮಹಿಳಾ ಪ್ರಶಸ್ತಿ ಆರ್ಯವೈಶ್ಯ ಮಹಿಳಾ ಮಹಾಸಭಾ ಮೆಡ್ರಾಸ್ ಅವರು ನೀಡಿದ್ದಾರೆ. 2022 ನಾಡಪ್ರಭು ಶ್ರೀ ಕೆಂಪೇಗೌಡ ಕರ್ನಾಟಕ ರಾಜ್ಯ ಪ್ರಶಸ್ತಿ ದರ್ಶನ್ ಸೋಷಿಯಲ್ ಕಲ್ಚರ್ ಅಕಾಡೆಮಿ ಬೆಂಗಳೂರಿನಿಂದ ಬಂದಿದೆ ಅವರಿಗೆ. 2022 ಆರ್ಯವೈಶ್ಯ ಕೀರ್ತಿ ಕಿರೀಟಲು ಪ್ರಶಸ್ತಿಯನ್ನು ಶ್ರೀ ವಾಸವಿ ಪ್ರಚಾರ ಸಮಿತಿ ಪೋಂದೂರು ಆಂಧ್ರ ಪ್ರದೇಶ ಅವರು ನೀಡಿದ್ದಾರೆ. 2022 ಸೌಂದರ್ಯಾನಂದ ಗಾನಾಮೃತ ಕೋಕಿಲ ಪ್ರಶಸ್ತಿ ಕೃಷ್ಣಗಿರಿ ತಮಿಳುನಾಡು ಆರ್ಯವೈಶ್ಯ ಸಂಘದವರು ನೀಡಿದ್ದಾರೆ. 2023 ಶಿರಡಿ ಸಾಯಿ ಮಣಿ ಮುಕುಟಧರ ಗಾನ ಮಧುರಿ ಆನ್ಲೈನ್ ಬಾಬಾ ಕ್ಲಾಸ್ ಸ್ಟೂಡೆಂಟ್ಸ್ ಅವರು ಅವರಿಗೆ ನೀಡಿದ್ದಾರೆ. ಗುರುಪೂಜಾ ಸಂದರ್ಭದಲ್ಲಿ ಮೇಡಮ್ಗೆ ನೀಡಿದ್ದಾರೆ. 2023 ಸಂಗೀತ ಸರಸ್ವತಿ ದೇಗುಲವಿದು ಕೈ ಬಿಗಿದು ಒಳಗೆ ಬನ್ನಿ ಈ ಅವಾರ್ಡ್ ಅನ್ನು ಬೆಂಗಳೂರು ಸಮರ್ಥ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದವರು ನೀಡಿದ್ದಾರೆ. 2023 ಅನಿಕೇತನ ಪ್ರಶಸ್ತಿ ಬುದ್ಧ ಬಸವ ಗಾಂಧಿ ಸಾಂಸ್ಕೃತಿಕ ಟ್ರಸ್ಟ್ ಶೇಷಾದ್ರಿಪುರಂ ಕಾಲೇಜ್ ಬೆಂಗಳೂರಿನವರು ನೀಡಿದ್ದಾರೆ.
2023 ಕರ್ನಾಟಕ ಮದರ್ ತೆರೆಸಾ ಅವಾರ್ಡ್ ಡಾಕ್ಟರ್ ಎಸ್.ಜೆ. ಸುಶೀಲಮ್ಮ ದತ್ತ ಪ್ರಶಸ್ತಿ ರಾಜ್ಯ ಮಟ್ಟದ 6ನೇ ಮಹಿಳಾ ಸಾಂಸ್ಕೃತಿಕ ಸಮಾವೇಶದಲ್ಲಿ ಬ್ಯಾಂಗ್ಳೂರಿನಲ್ಲಿ ನೀಡಿದ್ದಾರೆ. ದೊಡ್ಡ ಚಪ್ಪಾಳೆ. ಮದರ್ ತೆರೆಸಾ ಅವಾರ್ಡ್ ಬರೋದು ಅಷ್ಟು ಗ್ರೇಟ್ ಅಲ್ಲಮ್ಮ. ಅದೇ ಎಲ್ಲರೂ ಇದ್ದಾರೆ ಮೇಡಮ್. ಸೋಷಿಯಲ್ ಆಕ್ಟಿವ್ ಆಗಲಿ, ಭಕ್ತಿ ಇದ್ರಲ್ಲಾಗ್ಲಿ ಎಲ್ಲ ಆಲ್ರೌಂಡರ್ ಮೇಡಮ್. 2023 ಸಂಗೀತ ಸಾಗರಾಲು ಪ್ರಶಸ್ತಿ ತಮಿಳುನಾಡು ಆಂಬೂರು ಶ್ರೀ ವಾಸವಿ ಸಪ್ತ ಸರಂಗಲ್ ಟೀಮ್ನವರು ನೀಡಿದ್ದಾರೆ. 2023 ಸಂಗೀತ ಸಾಹಿತ್ಯ ವರ್ಷಿಣಿ ಇಂಟರ್ನ್ಯಾಷನಲ್ ಆರ್ಯವೈಶ್ಯ ಮಹಾಸಭಾ ತಮಿಳುನಾಡು ಅವರು ಕೊಟ್ಟಿದ್ದಾರೆ. 2023 ಆರ್ಯವೈಶ್ಯ ಕುಲ ಗಾನ ಕೋಕಿಲ ಪ್ರಶಸ್ತಿ ಕನ್ಯಾಗಾರ ಗಾಲಯ್ಯ ಪೆನ್ನಾಗರಂ ತಮಿಳುನಾಡು ಅವರು ಕೊಟ್ಟಿದ್ದಾರೆ. 2023 ಗಾನ ಸಾಹಿತ್ಯ ಸುಧಾನಿಧಿ ರಾಮನಾಡು ಜಿಲ್ಲಾ ಡಿಸ್ಟ್ರಿಕ್ಟ್ ತಮಿಳುನಾಡು ರಾಜಶ್ರೀ ಕನ್ಯಕಾ ಗಾನ ಸಭಾಗರು ನೀಡಿದ್ದಾರೆ. 2023 ಸಂಗೀತ ಸಾಹಿತ್ಯ ಶಿಖಾಮಣಿ ಪ್ರಶಸ್ತಿ ಧರ್ಮ ಪರಿಷತ್ ವಿಜಯವಾಡ ಆಂಧ್ರ ಪ್ರದೇಶವರು ನೀಡಿದ್ದಾರೆ. 2023 ಕರ್ನಾಟಕ ಗಾನ ಕೋಕಿಲೆ ಪ್ರಶಸ್ತಿ ಅಖಂಡ ಭಾರತ ಖಾದಿ ಮಹಾಸಭಾ ಬೆಂಗಳೂರು ನೀಡಿದ್ದಾರೆ. ದೊಡ್ಡ ಚಪ್ಪಾಳೆ ನಮ್ಮ ಬೆಂಗಳೂರು 2024 ಗಾನಯೋಗಿ ಪಂಡಿತ ಪುಟ್ಟರಾಜು ಗವಾಯಿ ಸದ್ಭಾವನಾ ರಾಜ ಪ್ರಶಸ್ತಿ ವಂದೇ ಮಾತರಂ ಲಲಿತಗಳ ಅಕಾಡೆಮಿಯವರು ನೀಡಿದ್ದಾರೆ. ಇದಲ್ಲದೆ ಜಯಹೋ ರಾಮಾನುಜ ಕನ್ನಡ ಮೂವಿಯಲ್ಲಿ ಹಾಡಲಿದ್ದಾರೆ. ದೊಡ್ಡ ಚಪ್ಪಾಳೆ. ಮೇಡಮ್ ಹಾಡ್ತಾ ಇದ್ದಾರೆ. ಸ್ವಲ್ಪ ಆಗಿದೆಯಂತೆ ತಿಳಿಸ್ತಾರೆ ಬಿಡಿ, ಅವಾಗ ನೋಡ್ಬೋದು ಎಲ್ಲರೂ. ಇದಲ್ಲದೆ ಆಯ್ತು ವಾಸವಿ ಗೀತಾ ಮಣಿಮಾಲ 1000ಕ್ಕೂ ಹೆಚ್ಚು ಹಾಡುಗಳನ್ನು ಇವರ ಪುಸ್ತಕವನ್ನು ರಿಲೀಸ್ ಮಾಡಿದ್ದಾರೆ. 108 ಸಾಯಿಬಾಬಾ ಭಜನ್ ಪುಸ್ತಕ ತೆಲುಗು ಮತ್ತು ಕನ್ನಡ ಸಾಂಪ್ರದಾಯಿಕ ಹಾಡುಗಳು ರಚನೆ ಮಾಡಿ ರಾಗ ಸಂಯೋಜನೆ ಮಾಡಿ ಇಷ್ಟು ಮಾಡಿದ್ದಾರೆ. 2010ರಲ್ಲಿ ಪೆನುಗೊಂಡ ಟ್ರಸ್ಟ್ ಅವರು ವಾಸವಿ ಗೀತಮಣಿ ಮಾಲಾ ಧ್ವನಿ ಸುರುಳಿಗಳು ಕೂಡ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ರಿಲೀಸ್ ಆಗಿದೆ ಮ್ಯಾಮ್. ಈಗ ಇಷ್ಟು ಹಾಡುಗಳನ್ನು ವಾಸಿ ಸಿಸ್ಟರ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವೆಲ್ಲರೂ ಕಲಿತಾ ಇದ್ದೀವಿ. ಇವರಿಗೆ ದೊಡ್ಡ ಧನ್ಯವಾದಗಳು. ದೊಡ್ಡ ಚಪ್ಪಾಳೆ. ಇಷ್ಟೊಂದು ಪ್ರಶಸ್ತಿ ನಮ್ಮ ಜನಾಂಗದಲ್ಲಿ ಇವರಿಗೆ ದೊಡ್ಡ ಮತ ಮಹಿಳೆ ಅಂತ ನನಗೆ ಅನಿಸುತ್ತೆ. ಮೇಡಮ್ ಥ್ಯಾಂಕ್ ಯು.